Next, we have two types of functions. First one is library function. So ಈ ಫಂಕ್ಷನ್ಸು ಪ್ರೀ-ಡಿಫೈನ್ಡ್ ಆಗಿರ್ತವೆ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್. ದ ಪ್ರೋಗ್ರಾಮರ್ ಕೋಡರ್ ನೀಡ್ ನಾಟ್ ವರಿ ಅಬೌಟ್ ದ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್. ಅಂದರೆ ನಾವು ಈ ಫಂಕ್ಷನ್ಗಳಿಗೆ ಕೋಡಿಂಗು, ಅದರ ಬಾಡಿ ಏನು ಮೆಥಡ್ ಬಾಡಿ ಇರುತ್ತೆ, ಫಂಕ್ಷನ್ ಬಾಡಿ, ಅದನ್ನು ನಾವು ಬರೆಯೋ ಅವಶ್ಯಕತೆ ಇಲ್ಲ. ಇದನ್ನು ಆಲ್ರೆಡಿ ಯಾರೋ ಬರೆದಿಟ್ಟಿದ್ದಾರೆ, ಕಂಪೈಲರಲ್ಲಿ ಸೇರಿಸಿರ್ತಾರೆ. ಸೊ ಈ ಫಂಕ್ಷನ್ಸ್ನ ಸಿಂಪ್ಲಿ ಅವುಗಳ ಹೆಸರು ಯೂಸ್ ಮಾಡಿ ಕಾಲ್ ಮಾಡಿದರೆ ಸಾಕು, ಆ ಫಂಕ್ಷನ್ಸ್ ವರ್ಕ್ ಆಗ್ತವೆ. ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ. ಸ್ಕ್ವೇರ್ ರೂಟ್ ಅಂತ SQRT ಆಫ್ 49 ಅಂತ ಕೊಟ್ಟ ತಕ್ಷಣ ನಿಮಗೆ ರಿಸಲ್ಟು 7 ಅಂತ ಬರುತ್ತೆ. ಹೌದಾ? ಸೊ ಇಲ್ಲಿ ಸ್ಕ್ವೇರ್ ರೂಟ್ ಫಂಕ್ಷನ್ ಹೇಗೆ ಕ್ಯಾಲ್ಕುಲೇಟ್ ಆಯಿತು ಅನ್ನೋದನ್ನು ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಮನ್ಲಿ ಯೂಸ್ಡ್ ಫಂಕ್ಷನ್ಸ್ ಲೈಕ್ ಸ್ಕ್ಯಾನ್ಎಫು, ಸ್ಟ್ರಿಂಗ್ ಫಂಕ್ಷನ್ಸ್ ನೋಡಿದ್ವಿ ಪ್ರೀವಿಯಸ್ಲಿ. ಇದಕ್ಕೆಲ್ಲ ಕೋಡಿಂಗು ಬರೆದು ಕಂಪೈಲರಲ್ಲಿ ಸೇರಿಸಿರ್ತಾರೆ. ದೀಸ್ ಆರ್ ಕಾಲ್ಡ್ ಆಸ್ ಲೈಬ್ರರಿ ಫಂಕ್ಷನ್ಸ್. ಅದೇ ಥರ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಇರುತ್ತೆ. ಇಲ್ಲಿ ಯೂಸರೇ ಕ್ರಿಯೇಟ್ ಮಾಡ್ತಾನೆ ಫಂಕ್ಷನ್ನ. ಹೌದಾ? ಒಂದು ಫಂಕ್ಷನ್ ಹೆಂಗೆ ವರ್ಕ್ ಆಗಬೇಕು ಅನ್ನೋ ಕೋಡಿಂಗ್ನ ಯೂಸರೇ ಬರೀತಾನೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಈ ಫಂಕ್ಷನ್ಗಳನ್ನ ಡಿಕ್ಲೇರ್ ಮತ್ತು ಡಿಫೈನ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಯೂಸರ್ದೇ ಆಗಿರುತ್ತೆ. Since these functions are called by either the main function or some other functions, they are called function. See, main function ಅಲ್ಲಿ ನಾವೇನು ಕಲ್ತಿದ್ದೀವಲ್ಲ, ಒಂದು ಮೇನ್ ಟಾಸ್ಕು ಸಬ್ ಟಾಸ್ಕಾಗಿ ಡಿವೈಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಮೇನ್ ಫಂಕ್ಷನ್ ಈಸ್ ರಿಟರ್ನ್ ಟು ಪರ್ಫಾರ್ಮ್ 4 ಡಿಫ್ರೆಂಟ್ ಆಪರೇಷನ್ಸ್: ಆ್ಯಡು, ಸಬ್ಸ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ನು, ಡಿವಿಷನ್. ಹೌದಾ? ಸೊ ಎಲ್ಲದನ್ನು ಮೇನ್ ಫಂಕ್ಷನಲ್ಲೇ ಪರ್ಫಾರ್ಮ್ ಮಾಡೋದು ಬದಲು ನಾನು 4 ಫಂಕ್ಷನ್ಗಳನ್ನು ಕಾಲ್ ಮಾಡ್ತೀನಿ ಮೇನಲ್ಲಿ. ಆ್ಯಡ್ ಫಂಕ್ಷನ್ ಅಂತ ಕಾಲ್ ಮಾಡಿ 2 ವ್ಯಾಲ್ಯೂ ಪಾಸ್ ಮಾಡಿದ ತಕ್ಷಣ ನನಗೆ ರಿಸಲ್ಟ್ ಬಂದುಬಿಡಬೇಕು. ಅದೇ ಥರ ಸಬ್ಸ್ಟ್ರಾಕ್ಟ್ ಅನ್ನೋ ಒಂದು ಫಂಕ್ಷನ್ಗೆ 2 ವ್ಯಾಲ್ಯೂಸು ಬ್ರ್ಯಾಕೆಟಲ್ಲಿ 3, 4 ಅಂತ ಹಾಕಿದ ತಕ್ಷಣ ನನಗೆ -1 ಅಂತ ರಿಸಲ್ಟ್ ಬರಬೇಕು. ಹೌದಾ? ಸೊ ಈ ಚಿಕ್ಕ ಚಿಕ್ಕ ಫಂಕ್ಷನ್ಸು ಆ್ಯಡ್ ಫಂಕ್ಷನ್, ಸಬ್ಸ್ಟ್ರಾಕ್ಟ್ ಫಂಕ್ಷನ್ ಹೆಂಗೆ ವರ್ಕ್ ಆಗಬೇಕು ಅನ್ನೋದನ್ನು ನಾವೇ ಬರೀಬೇಕಾಗತ್ತೆ. ಹೌದಾ? ವಿ ನೀಡ್ ಟು ವಿದಿನ್ ಆ್ಯಡ್ ಫಂಕ್ಷನ್ 2 ವ್ಯಾಲ್ಯೂಸ್ ಅವೇನು ಪಾಸ್ ಮಾಡಿರ್ತಾರಲ್ಲ, 2 ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕು, ಮತ್ತು ಅದನ್ನು ಒಂದು ರಿಸಲ್ಟ್ ವೇರಿಯೇಬಲಲ್ಲಿ ಹಾಕಬೇಕು. ಆಮೇಲೆ ಆ ರಿಸಲ್ಟ್ನ ಕಳಿಸ್ಕೊಡೋ ಅಂಥ ಪ್ರಾಸೆಸ್ ಮಾಡಬೇಕು. ಬಿಕಾಸ್ ಮೇನ್ ಫಂಕ್ಷನು ಈ ಫಂಕ್ಷನ್ಗಳನ್ನು ಕಾಲ್ ಮಾಡ್ತಾ ಇರುತ್ತೆ. ಕಾಲ್ ಮಾಡಿದ್ಮೇಲೆ ರಿಸಲ್ಟ್ ಕೊಡಬೇಕಲ್ಲ ಅದಕ್ಕೆ ವಾಪಸ್ಸು. ಸೊ ಇವೇನು ಸಬ್ ಟಾಸ್ಕ್ಗಳಿದ್ದಾವಲ್ಲ, ಆ್ಯಡು, ಸಬ್ಸ್ಟ್ರಾಕ್ಟ್ ಎಕ್ಸೆಟ್ರಾ, ದೇ ಆರ್ ಕಾಲ್ಡ್ ಆಸ್ ಕಾಲ್ಡ್ ಫಂಕ್ಷನ್. ದೇ ಆರ್ ಆಲ್ವೇಸ್ ಕಾಲ್ಡ್. ದೇ ವಿಲ್ ನಾಟ್ ಕಾಲ್ ಮೇನ್ ಫಂಕ್ಷನ್. But main function is the one which calls all other functions. ಅದಕ್ಕೆ main function is a calling function, whereas these sub functions are called functions. Main function is always a calling function and it is never called by any other functions. ನೆಕ್ಸ್ಟು ಪಾರ್ಟ್ಸ್ ಆಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಇದರಲ್ಲಿ 3 ಪಾರ್ಟ್ಸ್ ಇರ್ತದೆ: ಡೆಫಿನಿಷನ್ನು, ಡಿಕ್ಲರೇಷನ್ನು, ಕಾಲಿಂಗು. ಫಂಕ್ಷನ್ ಡೆಫಿನಿಷನ್ ಅಂದರೆ ಆ ಫಂಕ್ಷನ್ ಹೆಂಗೆ ವರ್ಕ್ ಆಗಬೇಕು, ಅದರಲ್ಲಿ ಏನು ಕೋಡಿಂಗ್ ಇದೆ ಅಂತ ನಾವು ಬರಿತೀವಲ್ಲ, ಅದು ಫಂಕ್ಷನ್ ಡೆಫಿನಿಷನ್ ಆಗಿರುತ್ತೆ. ಅದರ ಸಿಂಟ್ಯಾಕ್ಸ್ನ ನೀವು ನೋಡ್ಬೋದು. ಫಸ್ಟು ರಿಟರ್ನ್ ಟೈಪ್ ಅಂದರೆ ಈ ಫಂಕ್ಷನ್ನು ತನ್ನ ಟಾಸ್ಕ್ ಕಂಪ್ಲೀಟ್ ಮಾಡಿದ ಮೇಲೆ ಯಾವ ಟೈಪ್ ಆಫ್ ವ್ಯಾಲ್ಯೂನ ಆ್ಯಸ್ ಅ ರಿಸಲ್ಟ್ ಕೊಡ್ತಾ ಇದೆ. ಇಂಟೀಜರ್ ವ್ಯಾಲ್ಯೂ ರಿಟರ್ನ್ ಮಾಡ್ತಾ ಇದೆ ಅಂದರೆ ರಿಟರ್ನ್ ಟೈಪ್ ಇಂಟ್ ಆಗುತ್ತೆ. ಇದು ಫ್ರ್ಯಾಕ್ಷನಲ್ ವ್ಯಾಲ್ಯೂ ರಿಟರ್ನ್ ಮಾಡ್ತಾ ಇದೆ ಅಂದರೆ ಫ್ಲೋಟ್ ಆಗ್ತದೆ, ಸೋ ಆನ್. ನೆಕ್ಸ್ಟು ಫಂಕ್ಷನ್ ನೇಮ್. ನಾವೇ ಒಂದು ಫಂಕ್ಷನ್ಗೆ ಹೆಸರು ಕೊಡಬೇಕು, ಯಾಕಂದರೆ ವಿ ಆರ್ ಡಿಫೈನಿಂಗ್ ಅ ಫಂಕ್ಷನ್. ಸೊ ಈಗ ಹೆಂಗೆ ವೇರಿಯೇಬಲಿಗೆ ನೇಮ್ ಡಿಸೈಡ್ ಮಾಡ್ತೀವಲ್ಲ, A, B ಅಥವಾ ನಂಬರ್ 1, ನಂಬರ್ 2, ಅದೇ ಥರ ಫಂಕ್ಷನ್ಗೆ ಒಂದು ನೇಮ್ ಕೊಡಬೇಕು. ನೆಕ್ಸ್ಟು ಇದು ಪ್ಯಾರಾಮೀಟರ್ ಲಿಸ್ಟ್. ದೀಸ್ ಆರ್ ನಥಿಂಗ್ ಬಟ್ ದ ಆರ್ಗ್ಯುಮೆಂಟ್ಸ್ ರಿಸೀವ್ಡ್ ಫ್ರಮ್ ದ ಕಾಲಿಂಗ್ ಫಂಕ್ಷನ್. ಫಾರ್ ಎಕ್ಸಾಂಪಲ್, ಆ್ಯಡ್ ಆಫ್ 1, 2 ಅಂತ ಮೇನ್ ಫಂಕ್ಷನಲ್ಲಿ ಕಾಲ್ ಮಾಡಿದ್ದಾರೆ ಅಂತಂದರೆ 1, 2 ಮೇನ್ ಫಂಕ್ಷನಿಂದ ಆ್ಯಡ್ ಫಂಕ್ಷನ್ಗೆ ಹೋಗುತ್ತೆ. ಹೌದಾ? ಆ ವ್ಯಾಲ್ಯೂಸು ಪ್ಯಾರಾಮೀಟರ್ ಲಿಸ್ಟಲ್ಲಿರುತ್ತೆ. ನೆಕ್ಸ್ಟು ಆ ಫಂಕ್ಷನ್ ಒಳಗಡೆ ನಮಗೇನೋ ಹೊಸ ವೇರಿಯೇಬಲ್ಸ್ ಬೇಕಂದ್ರೆ ಡಿಕ್ಲೇರ್ ಮಾಡ್ಕೋತೀವಿ. ನೆಕ್ಸ್ಟು ಅದ್ರ ಮೇಲೆ ಆಪ್ರೇಷನ್ಸ್ ಮಾಡಿ ಫೈನಲಿ ರಿಸಲ್ಟ್ನ ರಿಟರ್ನ್ ಮಾಡ್ತಾರೆ. ಸೊ ಈ ಡೆಫಿನಿಷನ್ನಲ್ಲಿ, ಫಂಕ್ಷನ್ ಡೆಫಿನಿಷನಲ್ಲಿ 2 ಪಾರ್ಟ್ ಇರುತ್ತೆ. ಫಂಕ್ಷನ್ ಹೆಡ್ಡರ್, ಅದೇನೋ ರಿಟರ್ನ್ ಟೈಪ್ ಅಂತ ಇದೆಯಲ್ಲ, ಫಸ್ಟ್ ಸ್ಟೇಟ್ಮೆಂಟ್ ಇನ್ ದ ಸಿಂಟ್ಯಾಕ್ಸ್ ಅಬೋ ಕೇಸಲ್ಲಿ, ಅದು ಫಂಕ್ಷನ್ ಹೆಡ್ಡರ್ ಅಂತ ಕರೀತಾರೆ. ಇಟ್ ಸಿಂಪ್ಲಿ ಕಂಟೇನ್ಸ್ 3 ಪಾರ್ಟ್ಸ್: ರಿಟರ್ನ್ ಟೈಪ್, ನೇಮ್ ಆ್ಯಂಡ್ ಪ್ಯಾರಾಮೀಟರ್ ಲಿಸ್ಟ್. ಯಾವ್ಯಾವ್ದು ಏನಕ್ಕೆ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ನೆಕ್ಸ್ಟು ಫಂಕ್ಷನ್ ಬಾಡಿ. ವಿದಿನ್ ದ ಕರ್ಲಿ ಬ್ರೇಸಸ್ ವಾಟ್ ಎವರ್ ದ ಕೋಡಿಂಗ್ ವಿ ರೈಟ್, ಇಟ್ ಈಸ್ ಕಾಲ್ಡ್ ಆಸ್ ಫಂಕ್ಷನ್ ಬಾಡಿ. ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ: ಇಂಟ್ ಆ್ಯಡ್
int a, int b. That means this add function is receiving two integer values from main function, and it is performing some operations over a and b, and it is returning a variable which is of the data type int. ಹೌದಾ? ಸಮ್ ಅನ್ನೋದು ಇಂಟಿಜರ್ ಡೇಟಾ ಟೈಪ್ ಆಗಿರೋದ್ರಿಂದ ಈ ಫಂಕ್ಷನ್ನ ಡೇಟಾ ಟೈಪು ಇಂಟ್ ಆಗಿರುತ್ತೆ. ನೆಕ್ಸ್ಟು ಫಂಕ್ಷನ್ ಡಿಕ್ಲೇರಿಂಗ್. ಸೊ ಯಾವುದೇ ವೇರಿಯೇಬಲ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ನಾವು ಡಿಕ್ಲೇರ್ ಮಾಡ್ತೀವಿ. ಹೌದಾ? ಅದೇ ಥರ ಈ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಡಿಕ್ಲೇರ್ ಮಾಡಬೇಕು. ಡಿಫಿನಿಷನ್ಗೂ ಡಿಕ್ಲೇರೇಷನ್ಗೂ ಇರೋ ಡಿಫ್ರೆನ್ಸ್ ಏನಂತಂದರೆ, ಈ ಡಿಕ್ಲೇರೇಷನ್ ಪ್ರೀವಿಯಸ್ ಡೆಫಿನಿಷನ್ ನೋಡಿದ್ವಲ್ಲ, ಈ ಡೆಫಿನಿಷನಿನ ಫಸ್ಟ್ ಲೈನ್ ಮಾತ್ರ ಇರುತ್ತೆ ಡಿಕ್ಲೇರೇಷನಲ್ಲಿ, ಆ್ಯಂಡ್ ಇಟ್ ಎಂಡ್ಸ್ ವಿತ್ ಅ ಸೆಮಿಕೋಲನ್, ಬಾಡಿ ಇರಲ್ಲ ಅದಕ್ಕೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಟ್ ಆ್ಯಡ್ ಇಂಟ್ ಸೆಮಿಕೋಲನ್. ಹೌದಾ? ಅಲ್ಲಿ ಸೆಮಿಕೋಲನ್ ಹಾಕಿದ್ದಾರೆ, ಅದಕ್ಕೆ ಬಾಡಿ ಇರಲ್ಲ, ಬರೀ ಡಿಕ್ಲೇರ್ ಮಾಡೋದು ಇದು. ಅಂದರೆ ವೇರಿಯೇಬಲ್ ಹೆಂಗೆ ನಾವು ಇಂಟ್ ಎ ಇಂಟ್ ಬಿ ಅಂತ ಡಿಕ್ಲೇರ್ ಮಾಡಿ ಕೈ ಬಿಟ್ಬಿಡ್ತೀವಿ, ಆಮೇಲೆ ಅವನು ಯೂಸ್ ಮಾಡಿಕೊಂಡು ಆಪ್ರೇಷನ್ ಮಾಡ್ತೀವಿ. ಅದೇ ಥರ ಇಲ್ಲಿ ಫಂಕ್ಷನ್ನ ಡಿಕ್ಲೇರ್ ಮಾಡೋದು. ಇಲ್ಲಿ ಏನೋ ವೇರಿಯೇಬಲ್ ನೇಮ್ಸ್ನ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಪ್ಯಾರಾಮೀಟರ್ ಲಿಸ್ಟಲ್ಲಿ, ಸುಮ್ಮನೆ ಅವುಗಳ ಡೇಟಾ ಟೈಪ್. ಅಂದರೆ ಯಾವ ಟೈಪ್ ಆಫ್ ವೇರಿಯೇಬಲ್ಸ್ ಮೇಲೆ ಈ ಮೆಥಡ್ ವರ್ಕ್ ಆಗ್ತಾ ಇದೆ ಮತ್ತು ಯಾವ ಟೈಪ್ ಆಫ್ ವ್ಯಾಲ್ಯೂನ ಇದು ರಿಟರ್ನ್ ಮಾಡ್ತಾ ಇದೆ, ಇದನ್ನು ಮಾತ್ರ ನಾವು ಡಿಕ್ಲೇರೇಷನಲ್ಲಿ ಹೇಳ್ತೀವಿ. ಒನ್ಸ್ ಡೆಫಿನಿಷನ್ ಬರೆದ ಮೇಲೆ ಅವುಗಳನ್ನ ಕಾಲ್ ಮಾಡಬೇಕಾಗತ್ತೆ. ಬಿಕಾಸ್ ಇಫ್ ಯು ಡೋಂಟ್ ಕಾಲ್ ಅ ಫಂಕ್ಷನ್ ಇನ್ ಮೇನ್, ಇಟ್ ವಿಲ್ ನೆವರ್ ಎಕ್ಸಿಕ್ಯೂಟ್. ಹೌದಾ? ಅದಕ್ಕೆ ಪ್ರತಿಯೊಂದು ಫಂಕ್ಷನ್ನು ನಾವು ಮೇನ್ ಫಂಕ್ಷನಲ್ಲಿ ಕಾಲ್ ಮಾಡ್ತೀವಿ. ಈ ಫಂಕ್ಷನ್ ಕಾಲ್ ಮಾಡೋದು ಇಟ್ ಈಸ್ ನಥಿಂಗ್ ಬಟ್ ದ ಪ್ರೊಸೆಸ್ ಆಫ್ ಇನ್ವೋಕಿಂಗ್ ಅ ಫಂಕ್ಷನ್ ಫ್ರಮ್ ಅ ಪ್ರೋಗ್ರಾಮ್. ಯಾವಾಗಲೂ ಮೇನ್ ಫಂಕ್ಷನಿಂದನೇ ಕಾಲ್ ಮಾಡಬೇಕು ಅಂತೇನಿಲ್ಲ. ಮೇನ್ ಫಂಕ್ಷನ್ ಕಾಲ್ಸ್ ಫಂಕ್ಷನ್ 1 ಆ್ಯಂಡ್ ಫಂಕ್ಷನ್ 1 ಕಾಲ್ಸ್ ಫಂಕ್ಷನ್ 2. ಸೊ ಫಂಕ್ಷನ್ 2 is not directly called by main, but still it is referred within main. ಈ ಥರನೂ ಇರುತ್ತೆ ಕೆಲವೊಂದು ಸರಿ. ಸೊ ಅಲ್ಟಿಮೇಟ್ಲಿ ಏನು, ಒಂದು ಫಂಕ್ಷನ್ನು ವರ್ಕ್ ಆಗಬೇಕಂದ್ರೆ ಇಟ್ ಮಸ್ಟ್ ಬಿ ಕಾಲ್ಡ್ ಬೈ ಅನದರ್ ಫಂಕ್ಷನ್ ಅಗೇನ್ ಅಥವಾ ಮೇನ್ ಫಂಕ್ಷನ್. ಸೊ ದೆರ್ ಆರ್ ಟೂ ಟೈಪ್ಸ್ ಆಫ್ ಫಂಕ್ಷನ್ ಕಾಲ್ಸ್. ಫಸ್ಟ್ ಒನ್ ಈಸ್ ವಿತ್ ಆರ್ಗ್ಯುಮೆಂಟ್ಸ್, ಸೆಕೆಂಡ್ ಈಸ್ ವಿದೌಟ್ ಆರ್ಗ್ಯುಮೆಂಟ್ಸ್. ಸೊ ಇಲ್ಲಿ ನೀವು ಎಕ್ಸಾಂಪಲಲ್ಲಿ ನೋಡ್ಬೋದು, ಆ್ಯಡ್ ಆಫ್ ಎ ಕಮ ಬಿ ಅಂದರೆ ವಿ ಆರ್ ಪಾಸಿಂಗ್ ಪ್ಯಾರಾಮೀಟರ್ಸ್ ಟು ದ ಫಂಕ್ಷನ್. ಹೌದಾ? ಪ್ಯಾರಾಮೀಟರ್ಸ್ನ ಆರ್ಗ್ಯುಮೆಂಟ್ಸ್ನ ಕೊಟ್ಬಿಟ್ಟು ಫಂಕ್ಷನ್ನ ಕಾಲ್ ಮಾಡೋದು ಫಂಕ್ಷನ್ ಕಾಲ್ ವಿತ್ ಆರ್ಗ್ಯುಮೆಂಟ್ ಅಲ್ಲಾಗುತ್ತೆ. ಬಟ್ ಸೆಕೆಂಡ್ ಕೇಸಲ್ಲಿ ಜಸ್ಟ್ ಆ್ಯಡ್ ಎಂಟಿ ಬ್ರ್ಯಾಕೆಟ್ಸ್, ಅಂದರೆ ಇಲ್ಲಿ ನಾವು ಯಾವುದೇ ಪ್ಯಾರಾಮೀಟರ್ಸ್ನ ಪಾಸ್ ಮಾಡ್ತಾ ಇಲ್ಲ. ಸೊ ಈ ಎಕ್ಸಾಂಪಲಲ್ಲಿ ನೋಡ್ಬೋದು ನೀವು, ಮೇನ್ ಫಂಕ್ಷನಲ್ಲಿ z ಈಕ್ವಲ್ ಟು ಆ್ಯಡ್ ಆಫ್ ಎಕ್ಸ್ ಕಮ ವೈ. ಹೌದಾ? ಈ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸು ಕೆಳಗಡೆ ಡಿಫೈನ್ ಆಗುತ್ತೆ. ಈ ಇಂಟ್ ಆ್ಯಡ್ ಫಂಕ್ಷನ್ ಡಿಫೈನ್ ಆಗಿದೆಯಲ್ಲ ಕೆಳಗಡೆ ನೋಡಿ, ಅಲ್ಲಿ ಸಮ್ ಕ್ಯಾಲ್ಕುಲೇಟ್ ಆಗಿ ರಿಟರ್ನ್ ಆಗಿದೆ. ಆ ರಿಟರ್ನ್ ಆಗಿರೋ ವ್ಯಾಲ್ಯೂ ಝೆಡ್ಡಲ್ಲಿ ಬಂದು ಸ್ಟೋರ್ ಆಗುತ್ತೆ ಮೇಲೆ, ಅದೇ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ಪ್ಯಾರಾಮೀಟರ್ಸ್ನ ಪಾಸ್ ಮಾಡಿದ್ದೀವಿ. ಎಲ್ಲಿಂದ? ಮೇನಲ್ಲಿರೋ ಆ್ಯಡ್ ಫಂಕ್ಷನಲ್ಲಿ ಎಕ್ಸ್ ಕಮ ವೈ ಅಂಥೇಳಿ ಅದು ಯಾವಾಗ ರೆಫರ್ ಆಗುತ್ತಲ್ಲ, ಇಮಿಡಿಯೇಟ್ಲಿ ಆ ಆ್ಯಡ್ ಫಂಕ್ಷನ್ ಎಲ್ಲಿದೆ ಅಂತ ಹುಡುಕುತ್ತದೆ ಆ ಪ್ರೋಗ್ರಾಮಲ್ಲಿ. ಹೌದಾ? ಅದು ಸಿಕ್ಕ ತಕ್ಷಣ ಅದನ್ನು ಎಕ್ಸಿಕ್ಯೂಟ್ ಮಾಡಿ ವಾಪಸ್ ಮೇನಿಗೆ ಬಂದು ಅದ್ರ ನೆಕ್ಸ್ಟಲ್ಲಿರೋ ಲೈನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಇದೇ ಥರ ನಾವು ಡಿಫ್ರೆಂಟ್ ಕ್ಯಾಟಗರೀಸ್ನ ನೋಡ್ಬೋದು. ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಆ್ಯಂಡ್ ನೋ ರಿಟರ್ನ್ ಟೈಪ್. ಸೊ ಏನೂ ರಿಟರ್ನ್ ಮಾಡೋಕ್ಕಿಲ್ಲ ಅದಕ್ಕೆ. ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇ ಫಂಕ್ಷನ್ ಇರುತ್ತೆ. ಡಿಸ್ಪ್ಲೇ ಫಂಕ್ಷನಲ್ಲಿ ಇಟ್ ಸಿಂಪ್ಲಿ ಪ್ರಿಂಟ್ಸ್ ದ ನೇಮ್. ಹೌದಾ? ಇಟ್ ಜಸ್ಟ್ ಇಮ್ಯಾಜಿನ್ ಡಿಸ್ಪ್ಲೇ ಫಂಕ್ಷನಲ್ಲಿ ಐ ಸಿಂಪ್ಲಿ ಪ್ರಿಂಟ್ ಹಲೋ, ಇಲ್ಲಿ ಏನೂ ರಿಟರ್ನ್ ಮಾಡೋಕ್ಕಿಲ್ಲ. ಸೊ ಅದಕ್ಕೆ ವಾಯ್ಡ್ ಅಂತ ಕೊಡಬೇಕು. ವಾಯ್ಡ್ ಮೀನ್ಸ್ ಇಟ್ ಈಸ್ ನಾಟ್ ರಿಟರ್ನಿಂಗ್ ಎನಿಥಿಂಗ್. ಹೌದಾ? ವಾಯ್ಡ್ ಮ್ಯಾಕ್ಸ್ ಅಂತದೆ ನೋಡಿ ಇಲ್ಲಿ. ಹೌದಾ? ವಾಯ್ಡ್ ಮ್ಯಾಕ್ಸಲ್ಲಿ ಏನೋ ಎಕ್ಸ್ ವೈ ಎಕ್ಸ್ ಗ್ರೇಟರ್ ದ್ಯಾನ್ ವೈ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅಲ್ಲೇ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಹೌದಾ? ಇಲ್ಲಿ ರಿಸಲ್ಟ್ ಮತ್ತು ಮೇನ್ ಫಂಕ್ಷನ್ಗೆ ಹೋಗಿಬಿಟ್ಟು ಅಲ್ಲಿ ಅದು ಪ್ರಿಂಟ್ ಆಗೋ ಅವಶ್ಯಕತೆ ಇಲ್ಲ. ಇದು ಇಲ್ಲೇ ಪ್ರಿಂಟ್ ಆಗಿಬಿಡುತ್ತೆ. ಅದಕ್ಕೆ ಏನೋ ರಿಟರ್ನ್ ಮಾಡೋಕ್ಕಿಲ್ಲ. ನೋ ರಿಟರ್ನ್ ಟೈಪ್. ಮ್ಯಾಕ್ಸ್ ಕಾಲ್ ಆಗಿ ಈ ಕಡೆ ಲೆಫ್ಟಲ್ಲಿ ನೋಡಿ, ಮೇನ್ ಫಂಕ್ಷನಲ್ಲಿ ಮ್ಯಾಕ್ಸ್ ಅಂತ ಮಾತ್ರ ಕಾಲ್ ಆಗುತ್ತೆ. ಹೌದಾ? ಬಟ್ ಪ್ರೀವಿಯಸ್ ಕೇಸಲ್ಲಿ ಝೆಡ್ ಈಕ್ವಲ್ ಟು ಆ್ಯಡ್ ಆಫ್ ಎ ಕಮ ಬಿ ಅಂತಿತ್ತು. ಯಾಕಂದರೆ ಆ್ಯಡ್ ಆಫ್ ಎ ಕಮ ಬಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸಮ್ ವ್ಯಾಲ್ಯೂ ಕೊಡ್ತಾ ಇತ್ತು. ಆ ವ್ಯಾಲ್ಯೂನ ಕ್ಯಾಪ್ಚರ್ ಮಾಡೋಕ್ಕೆ ಝೆಡ್ನ ಡಿಕ್ಲೇರ್ ಮಾಡ್ಕೊಂಡಿದ್ವಿ.
ಬಟ್ ಇಲ್ಲಿ ಮ್ಯಾಕ್ಸ್ ಫಂಕ್ಷನ್ ಈಸ್ ನಾಟ್ ರಿಟರ್ನಿಂಗ್ ಎನಿಥಿಂಗ್. ಏನು ರಿಟರ್ನ್ ಮಾಡ್ತಿಲ್ಲ ಅಂತಂದರೆ ಸಮಥಿಂಗ್ ಈಕ್ವಲ್ ಟು ಮ್ಯಾಕ್ಸ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ ಅಲ್ಲ. ಹಾಗೆ ಈ ಮ್ಯಾಕ್ಸ್ ಫಂಕ್ಷನ್ಗೆ ಮೇನ್ ಫಂಕ್ಷನ್ನು ಯಾವುದೇ ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡ್ತಾ ಇಲ್ಲ, ಅದಕ್ಕೆ ಮ್ಯಾಕ್ಸ್ ಬ್ರ್ಯಾಕೆಟು ಎಂಟಿ ಇದೆ. ಅದೇ ಥರ ಫಂಕ್ಷನ್ಸ್ ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂಸ್. ಇಲ್ಲಿ ಮೇನ್ ಫಂಕ್ಷನ್ನು ಸಮ್ ವ್ಯಾಲ್ಯೂಸ್ನ ಕಳಿಸ್ಕೊಡ್ತಾ ಇದೆ ಮ್ಯಾಕ್ಸ್ ಫಂಕ್ಷನ್ಗೆ, ಬಟ್ ಮ್ಯಾಕ್ಸ್ ಈಸ್ ನಾಟ್ ರಿಟರ್ನಿಂಗ್ ಎನಿಥಿಂಗ್ ಬ್ಯಾಕ್ ಟು ಮೇನ್ ಫಂಕ್ಷನ್. ಇದಾ ಮ್ಯಾಕ್ಸ್ ಆಫ್ ಎಕ್ಸ್ ಕಮ್ಮ ವೈ ಅಂದ ತಕ್ಷಣ ಈ ಕಡೆ ವಾಯ್ಡ್ ಮ್ಯಾಕ್ಸ್ ಇಂಟ್ ಎಕ್ಸ್ ಇಂಟ್ ವೈ ಎಕ್ಸಿಕ್ಯೂಟ್ ಆಯಿತು, ಅಲ್ಲೆಲ್ಲ ಪ್ರಿಂಟ್ ಆಯಿತು ರಿಸಲ್ಟು, ಮತ್ತು ಅಲ್ಲಿಂದ ಕಂಟ್ರೋಲ್ ಟ್ರಾನ್ಸ್ಫರ್ ಆಗಿ ಪ್ರಿಂಟ್ ಫಂಕ್ಷನ್ಗೆ ಹೋಯ್ತು. ಇದಾ ಯಾಕಂದರೆ ಅದು ಯಾವುದೇ ವ್ಯಾಲ್ಯೂನ ರಿಟರ್ನ್ ಮಾಡಿಲ್ಲ, ಸೊ ಅಲ್ಲೇನು ವರ್ಕ್ ಇಲ್ಲ ಮಾಡೋಕ್ಕೆ. ಸೊ ಇಟ್ ಗೋಸ್ ಆನ್ ವಿತ್ ಆರ್ಗ್ಯುಮೆಂಟ್ಸ್ ವಿದೌಟ್ ಆರ್ಗ್ಯುಮೆಂಟ್ಸ್. ನಿಮ್ಗೆ ಅದೇನೋ ಸ್ಟೇಟ್ಮೆಂಟ್ಸ್ ಓದಿದರೆ ಗೊತ್ತಾಗ್ತದೆ. ನೆಕ್ಸ್ಟು ನೆಸ್ಟಿಂಗ್ ಫಂಕ್ಷನ್ಸ್. ಸೊ ನಾವು ಹೆಂಗೆ ಇಫ್ ಎಲ್ಸಲ್ಲಿ ಒಂದು ಇಫ್ ಒಳಗಡೆ ಇನ್ನೊಂದು ಇಫ್ ಎಲ್ಸ್ನ ಸೇರಿಸ್ತಾ ಇದ್ವಲ್ಲ, ಅದೇ ಥರ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ನ ಸೇರಿಸ್ಬಹುದು. ನಿಮ್ಗಾಗಲೇ ಹೇಳಿದ್ದೆ ನಾನು, ಮೇನ್ ಫಂಕ್ಷನ್ ಒಳಗಡೆ ಫಂಕ್ಷನ್ 1 ಕಾಲ್ ಆಗ್ತಾಯಿದೆ, ಫಂಕ್ಷನ್ 1 ಒಳಗಡೆ ಫಂಕ್ಷನ್ 2 ಕಾಲ್ ಆಗ್ತಾಯಿದೆ. ಈ ಥರ ಕೇಸಸ್ ಇರುತ್ತೆ. ಇಲ್ಲ ಫಂಕ್ಷನ್ 2 ಈಸ್ ಕಂಪ್ಲೀಟ್ಲಿ ಇಮರ್ಸ್ಡ್ ಇನ್ ಟು ಫಂಕ್ಷನ್ 1. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. ಮ್ಯಾಕ್ಸ್ ಆಫ್ ಇಂಟ್ ಎಕ್ಸ್ ಕಮ ಇಂಟ್ ವೈ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಡಿಫೈನ್ ಮಾಡಬೇಕಾದ್ರೆ ಏನೋ ಯಾವುದು ದೊಡ್ಡದು, ಎಕ್ಸ್ ದೊಡ್ಡದಾದರೆ ಎಕ್ಸ್ ರಿಟರ್ನ್ ಆಗಬೇಕು, ವೈ ದೊಡ್ಡದಾದರೆ ವೈ ರಿಟರ್ನ್ ಆಗಬೇಕು ಅಂತ ಬರೆದ್ರು. ನೆಕ್ಸ್ಟು ವಾಯ್ಡ್ ಮೇನ್ ಫಂಕ್ಷನ್ನಲ್ಲಿ